ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿದೇವನೇ. ಕಾಪಾಡದಲೆ ನನ್ನ ನೀ ದೂರ ದೂಡಿದರೆ ಗತಿಯಾರೆ ನಗೆ ಶನಿರಾಜನೇ. ತಂದೆ ನೀಲಾಂಜನ ದೇವನೇ, ನಮ್ಮ ವಿಧಿ ರೂಪದಲ್ಲಿ ಕಾಯ್ವ ದೇವನೇ. ಪ್ರೀತಿ ಇಲ್ಲದ ಬಾಳು, ಶಾಂತಿ ಇಲ್ಲದ ಬದುಕು, ಏನಿದ್ದರೇನು ಶನಿದೇವನೇ. ಒಲಿದರೆ ಸುಖ ಸಿರಿ ನೀಡುವೆ, ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ. ಒಲಿದರೆ ಸುಖ ಸಿರಿ ನೀಡುವೆ, ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ. ನಿತ್ಯ ನಿನ್ನನ್ನು ನೆನೆವೆ, ಕಷ್ಟ ಅನಿಷ್ಟಗಳನ್ನು ದೂರ ಮಾಡಿ ಸಲಹೋ ದೇವನೇ. ನೀ ದೂರ ಮಾಡಿ ಸಲಹೋ ದೇವನೇ. 7 ವರ್ಷದೆ ನಮ್ಮ ಕಾಡುವೆ, ತೇಲಿಸಿ ಮುಳುಗಿಸಿ ಆಡುವೆ. 7 ವರ್ಷದೆ ನಮ್ಮ ಕಾಡುವೆ, ತೇಲಿಸಿ ಮುಳುಗಿಸಿ ಆಡುವೆ. ನೀನೇ ಜಗದಾಧಾರ, ನೀ ನಮ್ಮ ಸೂತ್ರಧಾರ, ನಿನ್ನಿಷ್ಟದಂತೆ ಇರಿಸು ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿದೇವನೇ. ಕಾಪಾಡು ಕಾಪಾಡು ದೇವನೇ, ಕಾಪಾಡು ಶ್ರೀ ಶನಿದೇವನೇ. ಶಿವನನ್ನೇ ಕಾಡಿದ ಭೂಪನೇ, ಈಶ ಪಟ್ಟವ ಪಡೆದ ಶ್ರೇಷ್ಠನೇ. ಶಿವನನ್ನೇ ಕಾಡಿದ ಭೂಪನೇ, ಈಶ ಪಟ್ಟವ ಪಡೆದ ಶ್ರೇಷ್ಠನೇ. ಜಗ ಬೆಳಗು ಸೂರ್ಯ ಚಂದ್ರ ಮಂಕಾದ್ರೆ ನಿನ್ನಿಂದ, ನಿನ್ನ ಅರಿತವರ್ಯಾರು ದೇವನೇ. ಸ್ವಾಮಿ ನಿನ್ನ ಅರಿತವರ್ಯಾರು ದೇವನೇ. ನಿನ್ನ ಜರಿದ ವಿಕ್ರಮರಾಜಗೆ ರಾಜ ಪದವಿ ಕಳೆದ ದೇವನೇ. ನಿನ್ನ ಜರಿದ ವಿಕ್ರಮರಾಜಗೆ ರಾಜ ಪದವಿ ಕಳೆದ ದೇವನೇ. ತಪ್ಪ ಮನ್ನಿಸು ಎಂದು ನೀನೇ ಗತಿ ಶರಣೆಂದು ಒಲಿದು ಹರಸಿದಂತ ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿದೇವನೇ. ಕಾಪಾಡು ಕಾಪಾಡು ದೇವನೇ, ಕಾಪಾಡು ಶ್ರೀ ಶನಿದೇವನೇ. ಮಡದಿ ಮಕ್ಕಳ ಚಿತ್ತ ಕೆಡಿಸಿದೆ, ಬಂಧು ಬಳಗ ದೂರ ಮಾಡಿದೆ. ಮಡದಿ ಮಕ್ಕಳ ಚಿತ್ತ ಕೆಡಿಸಿದೆ, ಬಂಧು ಬಳಗ ದೂರ ಮಾಡಿದೆ. ಕೊಡುವವರ ಕೈಯ ಕಟ್ಟಿ ನನ್ನ ಬುದ್ಧಿಯ ಮೆಟ್ಟಿ ತಿರಿದು ತಿನ್ನುವ
ನೋಡುವಂತೆ ಮಾಡಿದೆ, ನಾವು ತೆರೆದು ತಿನ್ನುವಂತೆ ಮಾಡಿದೆ. ನನ್ನವರು ಯಾರಿಲ್ಲ ದೇವನೇ, ತಪ್ಪು ಅರಿವಾಯ್ತಯ್ಯ ದೇವನೇ. ನನ್ನವರು ಯಾರಿಲ್ಲ ದೇವನೇ, ತಪ್ಪು ಅರಿವಾಯ್ತಯ್ಯ ದೇವನೇ. ನಾನಿನ್ನು ತಾಳಲಾರೆ, ಸಾಕು ಮಾಡು ಸಹಿಸಲಾರೆ, ನಿನ್ನ ಪಾದಕ್ಕೆ ಶರಣು ದೇವನೇ. ಕಾಪಾಡು ಕಾಪಾಡು ದೇವನೇ, ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡು ಕಾಪಾಡು ದೇವನೇ, ನೀ ಕಾಪಾಡು ಶ್ರೀ ಶನಿ ದೇವನೇ. ಕಾಪಾಡದಲ್ಲಿ ನನ್ನ ನೀ ದೂರ ಮಾಡಿದರೆ ಗತಿಯಾರೆ ನಗೆ ಶನಿ ರಾಜನೇ. ತಂದೆ ನೀಲಾಂಜನ ದೇವನೇ, ನಮ್ಮ ವಿಧಿ ರೂಪದಲ್ಲಿ ಕಾಯುವ ದೇವನೇ. ಪ್ರೀತಿ ಇಲ್ಲದ ಬಾಳು, ಶಾಂತಿ ಇಲ್ಲದ ಬದುಕು, ಏನಿದ್ದರೇನು ಶನಿ ದೇವನೇ. ಕರುಣೆಯ ತೋರು ಶನಿ ರಾಜನೇ. ಒಲಿದರೆ ಸುಖ ಸೇರಿ ನೀಡುವೆ, ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ. ಒಲಿದರೆ ಸುಖ ಸೇರಿ ನೀಡುವೆ, ನೀ ಮುನಿದರೆ ಕಷ್ಟ ಕೊಟ್ಟು ಕಾಡುವೆ. ನಿತ್ಯ ನಿನ್ನನ್ನು ನೆನೆವೆ, ಕಷ್ಟ ಅನಿಷ್ಟಗಳನ್ನು ದೂರ ಮಾಡಿ ಸಲಹೋ ದೇವನೇ. ನೀ ತಾವರೆಕೆರೆಯ ರಾಮಾವತಾರ ಆಶ್ರಮದ ಇರುವಂತಹ ಈ ಒಂದು ಕ್ಷೇತ್ರದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವಂತಹ ಶ್ರೀ ವರಪ್ರದಾಯಕ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 13ನೇ ವರ್ಷದ ಜಾತ್ರಾ ಮಹೋತ್ಸವ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದೇವೆ. ಈ ರಾಮಾವತಾರ ಆಶ್ರಮ ಕಟ್ಟಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಭಕ್ತರ ಆಶ್ರಯದಲ್ಲಿ ಈ ಒಂದು ದಿವ್ಯವಾದ ಜಾತ್ರಾ ಮಹೋತ್ಸವವನ್ನು ಸಂಗೋಪಾಂಗವಾಗಿ ಏರ್ಪಾಡು ಮಾಡಿದ್ದು, ಬೆಳಕಿನಿಂದಲೂ ದೇವರಿಗೆ ಪರಪಂಚಾಮೃತ ಅಭಿಷೇಕ, ತಿಲಾರತಿ ಹಾಗೂ ತಿಲಾರ್ಚನೆಯೊಂದಿಗೆ ಪ್ರಾರಂಭವಾಗಿ ಶ್ರೀ ಶನೇಶ್ವರ ಸ್ವಾಮಿಗೆ ವೆಂಕಟೇಶ್ವರ ಸ್ವಾಮಿಯ ಅಲಂಕಾರವಾಗಿ ವಿಶೇಷವಾಗಿ ಮಾಡಿದ್ದು, ಈ ದಿವಸ ಪ್ರತಿ ಬೆಳಗ್ಗೆ 6:30ಕ್ಕೆ ಪ್ರಾರಂಭವಾಗಿರುವಂತಹ ಅನ್ನದಾಸೋಹವು 15,000 ಜನಕ್ಕಿಂತ ಹೆಚ್ಚಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಈಗ ಸುಮಾರು 2,000 ರಿಂದ 3,000 ಜನಗಳಷ್ಟು ದೀಪೋತ್ಸವದಲ್ಲಿ ಪಾಲ್ಗೊಂಡು ಈ ಸಂಜೆ 6:30ಕ್ಕೆ ದೀಪೋತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಭಕ್ತ ಮಹಾಶಯರು ಬಂದು ಸಹಕರಿಸಿದ್ದೀರಿ. ದಯಮಾಡಿ ಪ್ರತಿ ವರ್ಷದಂತೆ ಪ್ರತಿ ವರ್ಷವೂ ಸಹ ತಾವು ಬಂದು ಈ ಒಂದು ದಿವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಹಾಗೂ ಈ ರಾಮಾವತಾರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸೇವನೆ. ಪ್ರತಿ ವರ್ಷವೂ ಸಹ ಜಾತ್ರಾ ಮಹೋತ್ಸವ ಇರುತ್ತೆ. ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಈ ಶುಭ ಕಾರ್ಯವನ್ನು ನಾವು ಏರ್ಪಾಡು ಮಾಡಿರ್ತೀವಿ. ದಯಮಾಡಿ ಎಲ್ಲ ಭಕ್ತಾದಿಗಳು ಬಂದು ದೇವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶನೇಶ್ವರನಿಗೆ ಏನು ತಪ್ಪ ಹೋಗ್ತಾರೆ ಅಂದರೆ, ವೆಂಕಟೇಶ್ವರ ಹಾಗೂ ಶನೇಶ್ವರ ಸ್ವಾಮಿಯಿಂದ ಎಲ್ಲ ಭಕ್ತಾದಿಗಳಿಗೂ ಸಹ ಅನುಗ್ರಹ ಸಿಗಲಿ, ಒಳ್ಳೆಯದಾಗಲಿ ಹಾಗೂ ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಆಗಿ ಪಶು ಪಕ್ಷಿಗಳೆಲ್ಲವೂ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಒಂದು ದಿವ್ಯ ಕಾರ್ಯವನ್ನು ನಾವು ಸಂಗೋಪವಾಗಿ ಏರ್ಪಡಿಸಿದ್ದೇವೆ. ದಯಮಾಡಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ನಾವು ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ನಿಮ್ಮ ಹೆಸರು ಸ್ವಾಮಿ? ನನ್ನ ಹೆಸರು ಸುನೀಲ್ ಶಾಸ್ತ್ರಿಗಳು ಅಂತೇಳಿ, ತಾವರೆಕೆರೆ ಮೂಲ ನಮ್ಮದು. ಇಲ್ಲೇ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ 14 ವರ್ಷಗಳಿಂದ ಈ ಅರ್ಚಕ ವೃತ್ತಿಯನ್ನು ನಾನು ಮಾಡ್ಕೊಂಡು ಬರ್ತಿದ್ದೀನಿ. ಸ್ವಾಮಿಯ ಪ್ರಾರಂಭವಾಗಿದ್ದ 2,000 ಜನದಿಂದ ಇವತ್ತು 15 ರಿಂದ 20,000 ಜನದವರೆಗೂ ಈ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲರೂ ಸಹ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಆ ಶನೇಶ್ವರ ಹಾಗೂ ನಮ್ಮ ನಾನು ಭಕ್ತಿಪೂರ್ವಕವಾಗಿ ಕೇಳ್ಕೊತಿದ್ದೀನಿ.